ಬಾಯಿಯನ್ನು ಬಿಡದೇ ಇರುವ ಭ್ರಷ್ಟಾಚಾರ. ಸರ್ಕಾರದ ಭ್ರಷ್ಟಾಚಾರವೋ ಅಥವಾ ಶಾಸಕನ ನಿರ್ಲಕ್ಷ್ಯವೋ, ಕೊನೆಗೂ ಮಾಗಡಿಗೂ ಬಂದೀತು ಆಪತ್ತು. ಒಟ್ಟಾರೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರೆ ಈಗ ತಾಲೂಕು ಮಟ್ಟದಲ್ಲೂ ವ್ಯಾಪಿಸಿದೆ. ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸಬೇಕು. ಈ ಸುದ್ದಿಯು ಮಾಗಡಿ ಪಟ್ಟಣದ ಹಿರಿಯ ನಾಗರಿಕರ ಕೂಗಾಗಿದ್ದು, ಇದನ್ನ ಸರಿಪಡಿಸೋರು ಯಾರು? ಕೆಂಪೇಗೌಡರು ಸ್ವಾಭಿಮಾನ ಮತ್ತು ಆತ್ಮಗೌರವಗಳನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಮೌಲ್ಯಯುತ ಗುಣಗಳು ಅಂತ ನಂಬಿಕೆ ಹೊಂದಿದ್ದವರು. ತಮಗೆ ನೀಡುತ್ತಿದ್ದ ಕಿರುಕುಳಗಳನ್ನ ಅನುಭವಿಸುತ್ತಾ ತಾವು ಹೊಂದಿದ್ದ ಕ್ಷಾತ್ರ ತೇಜಸ್ಸಿನ ಪ್ರಖರತೆಯನ್ನ ಝಳಪಿಸುತ್ತಾ ಅಂದಿನ ಮೈಸೂರು ಅರಸರ ಅವಕೃಪೆಗೆ ಪಾತ್ರರಾಗಿ ಜೈಲು ವಾಸವನ್ನ ಅನುಭವಿಸಿದ್ದಂಥ ಆತ್ಮಾಭಿಮಾನಿ ಮಾಗಡಿ ಕೆಂಪೇಗೌಡರು ಕ್ರಿಸ್ತಶಕ 1638ರಲ್ಲಿ ಬಿಜಾಪುರ ಸೇನೆಯ ವಿರುದ್ಧದ ಯುದ್ಧದಲ್ಲಿ ಅಪಜಯ ಅನುಭವಿಸಿ ತಮ್ಮ ವಂಶಜರು ಸ್ಥಾಪಿಸಿದ್ದ ಬೆಂಗಳೂರಿನಿಂದ ಕೆಂಪೇಗೌಡರು ಮಾಗಡಿಗೆ ತಮ್ಮ ಕಾರ್ಯಸ್ಥಾನವನ್ನ ಬದಲಾಯಿಸಿಕೊಳ್ಳುತ್ತಾರೆ. ಮಾಗಡಿಯಲ್ಲಿ ಸ್ಥಳೀಯವಾಗಿ ಗುಡೇಮಾರನಹಳ್ಳಿ ಗಂಗಾ ಹಾಗೂ ಚನ್ನಪಟ್ಟಣದ ಜಗದೇವರಾಯ ಇನ್ನಿಲ್ಲದಂತೆ ಕೆಂಪೇಗೌಡರನ್ನ ಕಾಡುತ್ತಿರುತ್ತಾರೆ. ಯಾವುದೇ ಶಾಶ್ವತ ನೆಲೆಯನ್ನ ಮಾಗಡಿ ಸಮೀಪದಲ್ಲಿ ಸ್ಥಾಪಿಸಿಕೊಳ್ಳದೆ ಒಂದು ದಿವಸ ಸಾವದುರ್ಗದ ದುರ್ಗಮ ಅರಣ್ಯದಲ್ಲಿಯಾದ್ರೆ, ಮತ್ತೊಂದು ದಿನ ಹುತ್ತರಿ ದುರ್ಗದ ಮಧ್ಯಭಾಗದಲ್ಲಿ, ಮಗದೊಂದು ದಿನ ಕುದೂರು ಬಳಿಯ ಭೈರವನ ಬೆಟ್ಟದಲ್ಲಿ, ಇನ್ನೊಂದು ದಿನ ಯಾವುದಾದರೂ ಪುಟ್ಟ ಹಳ್ಳಿಯನ್ನ ತಮ್ಮ ರಾತ್ರಿಯ ವಾಸಸ್ಥಾನವಾಗಿ ಆರಿಸಿಕೊಳ್ಳುತ್ತಿದ್ದರು. ವೀರ ಪರಂಪರೆಯನ್ನ ಹೊಂದಿರುವ ಮಾಗಡಿ ಪ್ರದೇಶದಲ್ಲಿ ಇಂದಿನ ದಿನಗಳಲ್ಲಿ ನಾವು ಯಾವುದೇ ಆತ್ಮಗೌರವವಿಲ್ಲದೆ ಸ್ವಾಭಿಮಾನ ಅಂದ್ರೆ ಏನು ಅಂತ ಪ್ರಶ್ನಿಸುವ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳನ್ನ ಕಾಣುತ್ತಿದ್ದೇವೆ. ಗೆದ್ದೆತ್ತಿನ ಬಾಲವನ್ನ ಹಿಡಿಯುವ ರೀತಿಯಲ್ಲಿ ಅಧಿಕಾರಯುತ ಸ್ಥಾನಕ್ಕೆ ಏರುವ ಚುನಾಯಿತ ಪ್ರತಿನಿಧಿಗೆ ಸರ್ವವನ್ನು ಸಮರ್ಪಣೆ ಮಾಡುವ ಮನೋಭಾವವನ್ನ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳು ಹೊಂದಿದ್ದಾರೆ. ಚುನಾಯಿತ ಪ್ರತಿನಿಧಿಗೆ ಯಾವುದೇ ರೀತಿಯ ವಿರೋಧ ಅನ್ನೋದೇ ಇಲ್ಲದಷ್ಟು ರೀತಿಯಲ್ಲಿ ರಾಜಕೀಯ ನಿರಾಳ ಪರಿಸ್ಥಿತಿಯನ್ನ ಅಧಿಕಾರಸ್ಥ ಚುನಾಯಿತ ಪ್ರತಿನಿಧಿಗೆ ನಿರ್ಮಿಸಲಾಗುತ್ತಿದೆ. ಮಾಗಡಿ ಪಟ್ಟಣದ ತುಂಬೆಲ್ಲ ಕಳೆದ 2 ವರ್ಷಗಳಿಂದ ಕಳಪೆ ಕಾಮಗಾರಿ, ಸರಿಯಾದ ಮೇಲುಸ್ತುವಾರಿ ಇಲ್ಲದೆ ಗುತ್ತಿಗೆದಾರ ಯಾರು ಅನ್ನೋದು ಕೂಡ ಗೊತ್ತಿಲ್ಲದೆ ನಡೀತಾ ಇದೆ. ಇಡೀ ಊರು ಧೂಳಿನ ಕೊಂಪೆಯಾಗಿ ಅರ್ಧಕ್ಕಿಂತ ಹೆಚ್ಚಿನ ಮಾಗಡಿ ಪಟ್ಟಣದ ನಿವಾಸಿಗಳು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ನಿಸರ್ಗ ಪರಿಚರಣಾ ಟ್ರಸ್ಟ್ ಮಾಗಡಿ ಬಸ್ ನಿಲ್ದಾಣದಿಂದ ಎನ್ಎಎಸ್ ವೃತ್ತದವರೆಗೆ ನಡೆಯುತ್ತಿರುವ ಕಾಮಗಾರಿಯ ಟೆಂಡರ್ ಶೆಡ್ಯೂಲ್ ಅನ್ನ ನೀಡುವಂತೆ ಸಂಬಂಧಪಟ್ಟ ಇಂಜಿನಿಯರ್ಗೆ ಮಾಹಿತಿ ಹಕ್ಕು 2005ರ ಅಡಿಯಲ್ಲಿ ಅರ್ಜಿ ಕೊಟ್ಟಿದ್ದರೂ ಕೂಡ ಈವರೆಗೆ ಯಾವುದೇ ಮಾಹಿತಿಯನ್ನ ನೀಡಲು ಅವರಿಗೆ ಸಾಧ್ಯವಾಗಿಲ್ಲ. ಗೌರಮ್ಮನ ಕೆರೆಯನ್ನ ಹೊಡೆದು ನವೀಕರಿಸುತ್ತಿರುವ ಬಗ್ಗೆ ಕಿರು ನೀರಾವರಿ ಇಲಾಖೆಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ಇವತ್ತು ನಾಳೆಗಂತ ಸಮಜಾಯಿಷಿ ಕೊಡುತ್ತಿದ್ದಾರೆ. ಈಗ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಅವುಗಳು ಗುತ್ತಿಗೆದಾರನಿಗೆ, ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳ ಜೇಬು ತುಂಬುವ ವ್ಯವಹಾರಗಳಾಗಿರಬೇಕು. ಇಲ್ಲವಾದಲ್ಲಿ ಅಂತಹ ಕಾಮಗಾರಿಗಳು ಎಷ್ಟೇ ಜನೋಪಕಾರಿಯಾಗಿದ್ದರೂ ಅವುಗಳನ್ನು ಎತ್ತಿಕೊಳ್ಳೋದಿಲ್ಲ. ಗೌರಮ್ಮನ ಕೆರೆಯ ಕೋಡಿಗೆ ಸಮೀಪದಲ್ಲಿ 20 ವರ್ಷಗಳ ಹಿಂದೆ ತೆಪ್ಪೋತ್ಸವಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ಎಂಬ ನೆಪದಲ್ಲಿ ಅಂದಿಗೆ ಶಾಸಕರಾಗಿದ್ದ ಇಂದಿನ ಶಾಸಕರ ಸಮಯದಲ್ಲಿ 2 ಕೋಟಿಗಳ ವೆಚ್ಚದಲ್ಲಿ ಒಂದು ಕಲ್ಯಾಣಿಯನ್ನ ಕೆರೆಯ ಮಧ್ಯ ನಿರ್ಮಿಸಲಾಗಿತ್ತು. ಈಗ ಹಿಂದೆ ನಿರ್ಮಿಸಿದ್ದ ಕಲ್ಯಾಣಿಯನ್ನ ತೆಗೆದು ಒಂದಷ್ಟು ಬೇರೆ ರೀತಿಯ ಕಾಮಗಾರಿಗಳನ್ನ ನಡೆಸುವ ಮೂಲಕ ಇನ್ನೊಮ್ಮೆ ಹಣದ ಹರಿವು ಮೇಲೆ ಹೇಳಿದ 3 ಬಗೆಯ ಜನಗಳಿಗೆ ತಲುಪಲು ಅನುವು ಮಾಡಿಕೊಡಲಾಗುತ್ತಿದೆ. ಈಗ ಪ್ರಾರಂಭವಾಗಿರುವ ಮತ್ತೊಂದು ಹೊಸ ಕಾಮಗಾರಿಯ ಪ್ರಕ್ರಿಯೆ ಎಂದರೆ ಚುನಾಯಿತ ಪ್ರತಿನಿಧಿಗಳು ಯಾವುದೋ ಬೇನಾಮಿ ಹೆಸರಿನಲ್ಲಿ ಕಾಮಗಾರಿಯನ್ನ ನಡೆಸಿ ಅಲ್ಲಿ ಉಳಿಯುವ ಹಣವನ್ನ ಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳೋದಾಗಿದೆ. ಭ್ರಷ್ಟಾಚಾರ ತನ್ನ ಚರಮ ಸ್ಥಿತಿಯನ್ನ ತಲುಪಿದೆ. ಹಲವೆಡೆ ಯಾವುದೇ ಕಾಮಗಾರಿ ಜರುಗಿಸದೆ ಹಣವನ್ನ ಲಪಟಾಯಿಸಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳು ತಮಗೆ ಸಿಗುವ ಒಂದಷ್ಟು ಆರ್ಥಿಕ ಅಥವಾ ಬೇರೆ ರೀತಿಯ ಅನುಕೂಲಗಳಿಂದ ಸಂತುಷ್ಟರಾಗಿ ಯಾವುದೇ ಅಕ್ರಮಗಳ ಬಗ್ಗೆ ಪ್ರಶ್ನಿಸುವಂಥ ಗೋಜಿಗೆ ಹೋಗೋದಿಲ್ಲ.
ಸ್ವಾತಂತ್ರ್ಯ ಬಂದ ಕಳೆದ 70 ವರ್ಷಗಳಿಂದ ಮಾಗಡಿ ಕೆಂಪೇಗೌಡರ ಸೀಮೆ ಒಂದು ಕೊಂಪೆಯಾಗಿ ಉಳಿದಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮಾಗಡಿ ಕೆಂಪೇಗೌಡರ ಕೋಟೆಯನ್ನ 103 ಕೋಟಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗೂ ಕಡತಗಳ ಪ್ರಕಾರ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ. ಆದರೆ ಕಾಮಗಾರಿಗಳ ರೂಪರೇಖೆಗಳು ಏನು ಅನ್ನೋದು ಸಾರ್ವಜನಿಕರಿಗೆ ಯಾವ ರೀತಿಯ ತಿಳುವಳಿಕೆಯನ್ನು ಕೊಟ್ಟಿಲ್ಲ. ಹಾಗೂ ಕೋಟೆಯ ದುರಸ್ಥಿತಿಗೆ ಜವಾಬ್ದಾರರಾಗಿರುವ ಇಲಾಖೆ ಅಂದ್ರೆ ಅದು ಪುರಾತತ್ವ ಶಾಸ್ತ್ರ ಇಲಾಖೆ. ಆದರೆ ಆ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಬೆಳಕು ಚೆಲ್ಲಲು ಅಸಮರ್ಥರಾಗಿದ್ದಾರೆ. ಭ್ರಷ್ಟಾಚಾರಕ್ಕೆ ಯಾವುದೇ ಅಡೆತಡೆ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಇಲ್ಲದೆ ಇರೋದು ಇಂದಿನ ದೊಡ್ಡ ದುರಂತವಾಗಿದೆ. ತಮಗೇನಾದ್ರೂ ಸಿಕ್ಕಲ್ಲಿ ಎಂತಹ ಭ್ರಷ್ಟಾಚಾರವನ್ನಾದರೂ ಸಮರ್ಥಿಸಲು ಸಮಾಜ ಎದ್ದು ನಿಂತಿರುವಂತೆ ನಮಗೆ ಭಾಸವಾಗುತ್ತಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.